ಸರ್ ಇದರಲ್ಲಿ ಅವ್ರು ಏನು ದೂರನ್ನು ಸಲ್ಲಿಸಿದಾರೆ ಅದೆಲ್ಲ ಸುಳ್ಳು ಆರೋಪ ಅನ್ನೋದನ್ನ ನಾವು ಸಾಬೀತು ಮಾಡ್ತೀವಿ. ಅದನ್ನ ಸಾಬೀತು ಮಾಡೋಕೆ ಅಂತ ಎಲ್ಲ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇದೆ. ಅದನ್ನ ಈಗ ಸದ್ಯಕ್ಕೆ ಇವತ್ತು ಈ ಕುಲದಲ್ಲಿ ಕೀಲ್ ಯಾವುದೋ ಸಿನಿಮಾ ರಿಲೀಸ್ ಆಗ್ತಾರೆ. ಆ ರಿಲೀಸ್ ಆಗ್ಬಾರ್ದು, ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಕೆಲವು ಷಡ್ಯಂತ್ರಗಳಲ್ಲಿ ನಡೆದಿದೆ ಅನ್ನೋದು ಸಹ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದನ್ನಿಲ್ಲ ಸರ್, ನಾವು ನ್ಯಾಯಾಲಯದಲ್ಲಿ ಏನಿದೆ ಫಸ್ಟ್ ಮುನ್ನೂರು ಹೊರಗಡೆ ಬಂದ್ಮೇಲೆ ಒಂದು ಪ್ರೆಸ್ ಮೀಟಿಂಗ್ ಮಾಡಿ ಆ ಪ್ರೆಸ್ ಮೀಟಿಂಗ್ ಅಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾವು ಸಾಕ್ಷ್ಯಾಧಾರಗಳನ್ನು ಖಂಡಿತ ಹೇಳ್ತೀವಿ. ಏನಿಲ್ಲ ಸರ್, ಆಗ್ತದೆ ಅಷ್ಟೇ. ಒಂದು ಎನ್ಕ್ವೈರಿ ನಡೀತಾರೆ ಸರ್. ಅವರು ಅದನ್ನ ಹೇಳೋದು ಇಲ್ಲ, ಅವರು ಸುಳ್ಳು ಆರೋಪ ಅಂತ ಹೇಳ್ತಾರೆ. ಇಲ್ಲ, ಆಕೆ ಸಹ ತನ್ನ ಗಂಡನ ಪರವಾಗಿ ನಿಂತಿದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ ಸರ್. ಇಲ್ಲ ಸರ್, ಇನ್ನು ಎನ್ಕ್ವೈರಿ ಆಗ್ತಾ ಇರೋದು. ಅದು ಇನ್ನೊಂದು 2-3 ನಾಳೆ ನಾನು ಮಾತಾಡಿದ್ದೆ ಸರ್. ಮುನ್ನೂರ ಹತ್ರ ನಿನ್ನೆ ಹೋಗಿ ಮುನ್ನೂರ ಜೊತೆ ಎಲ್ಲ ಮಾತಾಡಿದ್ದೆ. ಅದ್ರಲ್ಲಿ ಗೊತ್ತಾಗುತ್ತೆ ಸರ್, ಸ್ಟೇಟ್ಮೆಂಟ್ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಜನತೆಗೂ ಗೊತ್ತಾಗುತ್ತೆ ಇದು ಒಂದು ಸುಳ್ಳು ಕ್ರಿಯೇಟ್ ಮಾಡಿರೋದು ಅನ್ನೋದು ಗೊತ್ತಾಗ್ತದೆ ಸರ್. ಇನ್ವೆಸ್ಟಿಗೇಷನ್ ಇನ್ನೂ ಬರ್ತದೆ, ಅದನ್ನೆಲ್ಲ ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ. ಎಲ್ಲ ಆಡಿಯೋಗಳು ವಿಡಿಯೋಗಳು ನಾವು ಸಹ ಅದನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ನ್ಯಾಯಾಲಯದಲ್ಲಿ ಹೋರಾಟ. ತನಿಖೆಗೆ ಸಮಸ್ಯೆ ಮಾಡ್ಬೇಕು, ಅದಕ್ಕೆ ಸಹಕರಿಸಬೇಕು. ಇದಂತವೆಲ್ಲ ಈಗಲೇ ನಾವು ಶೋ ಮಾಡಿದ್ರೆ ತನಿಖೆಗೆ ನಾವು ಅಡ್ಡ ಬಂದಂಗಾಗಿ. ಬಟ್ ಇಲ್ಲಿ ಸಂತ್ರಸ್ತರು ಮಿಂಚುನ ಇಲ್ಲ ಮಡೆನೂರು ಮನುನ ಅನ್ನುವಂಥದ್ದನ್ನ ಕಾನೂನಿದೆ, ನ್ಯಾಯಾಲಯ ನಿರ್ಣಯವನ್ನ ಮಾಡ್ತದೆ. ಇಲ್ಲಿ ಊಹಾಪೋಹಗಳು ಮತ್ತೆ ಖಂಡಿತವೂ ಕೂಡ ಸತ್ಯ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾಳ್ಮೆಯಿಂದ ಕಾದ್ ನೋಡೋಣ. ಆದಷ್ಟು ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದ್ದೇ ಇದೆ. ಆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಈ ಸಿನಿಮಾಕ್ಕೆ ಎಲ್ಲೋ ಒಂದು ಕಪ್ಪು ಚುಕ್ಕೆನ ಇಡಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಮಟ್ಟದ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿಸ್ತಾವ್ರೆ, ಯಾರಿಂದ ಆಗ್ತಾ ಇದೆ ಅನ್ನೋದು ಈಗ ಹೇಳುವಂತ ಅವಶ್ಯಕತೆ ಇಲ್ಲ. ತನಿಖೆಯಿಂದ ಖಂಡಿತವಾಗ್ಲೂ ಕೂಡ ಗೊತ್ತಾಗುತ್ತೆ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮಡೆನೂರ್ ಮನೂರ್ ಅವ್ರು ಏನಾದ್ರು ಫಸ್ಟ್ ಶೋ ಕುಲದಲ್ಲಿ ಯಾವುದೋ ಶೋನ ನೋಡಿದ್ರೆ ಅವ್ರಿಗೆ ದೃಷ್ಟಿ ಆಗ್ತಿತ್ತು, ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಹಾಗಾಗಿನೇ ಫಸ್ಟ್ ಶೋ ಅವ್ರು ನೋಡಕ್ ಆಗಿಲ್ಲ. ಆದಷ್ಟು ಬೇಗ ಹೊರಗಡೆ ಬರ್ತಾರೆ. ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದ್ದೇ ಇದೆ. ನೀವು ಹತ್ರದಿಂದ ನೋಡಿರೋ ಮಟ್ಟಿಗೆ ಈಗ ಮನು ಒಂದಿಬ್ರು ಹೀರೋಗಳ ನಿಮ್ಗೆ ಅನಿಸುತ್ತೆ ಕರೆಕ್ಟ್ ಸರ್? ಒಂದು ಆ ಉದ್ದೇಶಪೂರ್ವಕವಾಗಿ ಹೇಳಿರ್ಬೋದು, ಅಥವಾ ಸತ್ಯನೂ ಇರ್ಬೋದು, ಅಥವಾ ಕಲ್ಪನೆನೂ ಇರ್ಬೋದು. ಇದನ್ನ ನಾವು ಹೇಳೋಕ್ ಆಗೋದಿಲ್ಲ. ಅಥವಾ ನಾವ್ ಈಗ ಹೇಳೋದ್ರಿಂದ ಈಗಾಗ್ಲೇ ಹೇಳಿದೆ, ಪೊಲೀಸ್ ತನಿಖೆಗೆ ಮಾರಕ್ ಆಗೋದಂತೂ ಅಥವಾ ಸಪೋರ್ಟ್ ಆಗದಿರುವಂತದ್ದು ಯಾವುದೇ ನಾವು ಹೇಳಿಕೆಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ನ್ಯಾಯಾಲಯದಲ್ಲಿ ಏನಾಗ್ತದೆ, ನಮ್ಮ ಸೀನಿಯರ್ ಶಾರದಾ ಸಿ ಮೇಡಮ್ ಅವರು ಕೂಡ ವಾದವನ್ನು ಮಾಡ್ತಾ ಇದ್ದಾರೆ, ಕೇಸನ್ನ ತಗೊಂಡಿದ್ದಾರೆ. ಅದೇನ್ ಮುಂದೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಸತ್ಯಕ್ಕೊಂದು ಜಯ ಸಿಗುತ್ತೆ. ಮಡೆನೂರ್ ಮನೂರ್ ಅವರ ಪ್ರಯತ್ನ ಯಾವುದೇ ಒಂದು ಷಡ್ಯಂತ್ರ ಮಾಡಿದ್ರು ಕೂಡ ಅದು ತಾತ್ಕಾಲಿಕ ಅಷ್ಟೇ. ಈ ಮೇಲ್ನೋಟಿ ಕಾಣುತ್ತೆ. ಸಿನಿಮಾ 2 ದಿನ ಇದ್ದಂಗೆ 3 ವರ್ಷದ ಹಿಂದಿನ ಇತಿಹಾಸ ಬಂದಿತ್ತು. ಇವೆಲ್ಲ ಯಾರಿಂದ ಯಾರಿಗೆ ಯಾವಾಗ ಕರೆ ಹೋಯ್ತು, ಯಾವಾಗ ಎಲ್ಲಿಗೆ ಯಾರು ಒತ್ತಾಯದಿಂದ ಕರ್ಸ್ಕೊಂಡ್ರು, ಏನಾಯ್ತು ಅನ್ನೋ ತನಿಖೆಯಿಂದ ಗೊತ್ತಾಗುತ್ತೆ. ನಾವೆಲ್ಲವನ್ನು ಬಾಯಲ್ಲಿ ಹೇಳಬಹುದು, ವಿಡಿಯೋ ಮಾಡಿ ಹಾಕ್ಬೋದು. ಆದ್ರೆ ಇದ್ದಂತ ಟೆಕ್ನಾಲಜಿ ಏನಿದೆ ಅದು ಪಿನ್ ಟು ಪಿನ್ ಏನಿದೆ ಅದನ್ನ ನಮ್ಗೆ ವಾಸ್ತವ ಸತ್ಯವನ್ನು ತಿಳಿಸ್ಕೊಡುತ್ತೆ.